ದೇವಾಲಯದೊಳಗಡೆ ಪ್ರವೇಶ ಮಾಡುವುದು ನಿಷಿದ್ಧ ಎಂದು ಗೊತ್ತಿದ್ದ ಮೇಲೂ ಯಾಕೆ ಬಂದೆ? ಬರಬಾರ್ದು ಅಂತ ಗೊತ್ತು, ಆದರೆ ಒಂದು ಪ್ರಾಣನ ಕಾಪಾಡೋದಕ್ಕೋಸ್ಕರ ಬರಬೇಕಾಗಿ ಬಂತು. ನಾಗಾವರದಲ್ಲಿ ಒಂದು ಶಿವಾಲಯ ಇದೆ. ಆ ಆಲಯದಲ್ಲಿ ನಾಗಮಣಿ ಇದೆ. ಆ ನಾಗಮಣಿನ ತಗೊಂಡು ಬಂದು ನಿಮ್ಮ ತಾಯಿ ತಲೆ ಮೇಲೆ ಇಡಬೇಕು. ಹೆಜ್ಜೆ ಮುಂದೆ ಇಟ್ರೆ ನೀವು ಪ್ರಾಣ ಕಳ್ಕೊತೀರಾ. ನಮ್ಮ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ನಿಮ್ಮನ್ನು ನಿರ್ದಾಕ್ಷಿಣ್ಯವಾಗಿ ಸಾಯಿಸಬೇಕಾಗುತ್ತದೆ. ಹೊರಟು ಹೋಗಿ. ಸರ್ಪಗಳು ಅಡ್ಡ ಬರುತ್ತೆ ಅಂತ ತಿಳ್ಕೊಂಡೇ ಇಲ್ಲಿಗೆ ಬಂದಿದ್ದೀವಿ. ದೇವಸ್ಥಾನದ ಒಳಗೆ ಹೋಗ್ಬೇಕು ಅನ್ನೋದು ದುಸ್ಸಾಹಸ. ಆ ನಾಗಮಣಿನ ತಗೊಂಡ್ ಬರ್ತೀನಿ ಅನ್ನೋದು ಅಸಾಧ್ಯ. ದೇವಸ್ಥಾನದಲ್ಲಿರೋ ನಾಗಮಣಿ ಹತ್ತಿರ ಸೇರ್ಕೊಳ್ಳೋದ್ರೊಳಗೆ ಸರ್ಪಗಳು ನಿನ್ನನ್ನು ತಡೆದು ಕಚ್ಚುತ್ತೆ. ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧವಾಗಿ ಬಂದಿದ್ದೀನಿ. ನೀವು ನನ್ನ ತಡೆಯೋಕ್ಕಾಗಲ್ಲ. ಇದು ನಿನ್ನತ್ರ ಇರೋವರೆಗೂ ಹಾವುಗಳು ಏನು ಮಾಡುವುದಿಲ್ಲ. ತಗೋ. ಯಾವುದೇ ಕಾರಣಕ್ಕಾಗಲಿ ನೀನು ಈ ದಂಡನ ದೂರ ಮಾಡಿಕೊಂಡೆ ಅಂದ್ರೆ ಸರ್ಪಗಳಿಗೆ ಬಲಿಯಾಗಬೇಕಾಗುತ್ತೆ. ಅರ್ಜುನ್, ಅರ್ಜುನ್, ಭೈರವಿ, ಹುಷಾರಾಗಿ. ಅರ್ಜುನ್, ನೀನ್ ಹೋಗಿ ಆ ಮಂತ್ರದಂಡ ತಗೋ. ಹೋಗು. ಅರ್ಜುನ್, 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 ಅರ್ಜುನ್. ನಾಳೆ ಬೆಳಗ್ಗೆ ನನ್ನ ಮಗನ ಜೊತೆ ಮದುವೆ ಇಟ್ಕೊಂಡು ಇಲ್ಲೇನ್ ಮಾಡ್ತಿದ್ಯಾ? ಮಾವ, ಅರ್ಜುನ್ ಅದ್ರೊಳಗಡೆ ಬಿದ್ದೋಗಿದ್ದಾನೆ ಮಾವ. ಅರ್ಜುನ್ನ ಕಾಪಾಡ್ಬೇಕು ಮಾವ. ಅವನ್ನ ಕಾಪಾಡಿದ್ರೆ ಬಂದು ಮದುವೆ ನಿಲ್ಲಿಸ್ತಾನೆ. ಮೊದಲು ನೀನ್ ಬಾ. ಮಾವ, ಮಾವ ಬೇಡ,
ಅರ್ಜುನ್ ಮಾವ, ಅರ್ಜುನ್ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಲಿದ್ದಾನೆ ಮಾವ. ಯಾರಾದ್ರೂ ಕಾಪಾಡದೇ ಇದ್ರೆ ಸತ್ತೇ ಹೋಗ್ತಾನೆ ಮಾವ. ಅವನ್ ಬದುಕಿದ್ರೆ ನನಗೇನು, ಸತ್ರೆ ನನಗೇನು? ನೀನ್ ಯಾಕೆ ಇಲ್ಲಿಗೆ ಬಂದೆ ಹೇಳು? ಇಲ್ಲ ಮಾವ, ನಾನು ಅರ್ಜುನ ಬದುಕಿಸ್ಕೊಳ್ಬೇಕು. ಇಲ್ಲಿ ನೀನು ಇವನ್ನ ಬದುಕ್ಸೋಕ್ ನೋಡಿದ್ರೆ ಅಲ್ಲಿ ನೀನು ನಿಮ್ಮ ಅಣ್ಣನ್ ಬದುಕ್ಸೋಕಾಗಲ್ಲ. ನೀನೀಗ ನನ್ ಜೊತೆ ಬರ್ದೇ ಇದ್ರೆ ನಾನು ಹೇಳಿದ್ದೆ ನಡೆಯುತ್ತೆ. ಈಗಾಗ್ಲೇ ನಾನು ಎಂತವನು ಅಂತ ನಿನ್ಗೆ ಅರ್ಥ ಆಗಿರುತ್ತೆ. ಈಗ ನೀನ್ ನನ್ ಮಾತು ಕೇಳದೆ ಹೋದ್ರೆ ನಿಮ್ಮ ಅಣ್ಣನ್ನ ನಾನು ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬಿಡ್ತೀನಿ. ಮಾವ, ಅರ್ಜುನ್ ಮಾವ, ಅರ್ಜುನ್ ಅರ್ಜುನ್ ಮಾವ, ಅರ್ಜುನ್ ಅರ್ಜುನ್ ಬಿಡಿ ಮಾವ. ಅರ್ಜುನ್ ನನ್ನ ಕಾಪಾಡ್ಬೇಕು. ಅರ್ಜುನ್ 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 ಮಾವ, ಬಿಡಿ ಮಾವ. ಅಮ್ಮ ಭೈರವಿ, ಭೈರವಿ. ವೀರಭದ್ರ, ಅತ್ತೆ ನೀನು ಮದುವೆ ಆಗೋವರೆಗೂ ನೀನು ಮನೆಯಿಂದ ಕಾಲ್ ಹೊರಗಡೆ ಇಟ್ಟು ನಿನ್ನ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಇನ್ನೊಂದು ಸಲ ಭೈರವಿ ಹೊರಗಡೆ ಹೋದ್ಲೋ ನಿಮ್ಮನ್ನು ಕ್ಷಮಿಸೋದಿಲ್ಲ. ಹುಷಾರ್ ಹುಷಾರ್. ನಿನ್ ಗಂಡ ಆಗೋ ನಮ್ಮ ಮನೇಲೆ ಇಟ್ಕೊಂಡು ಅರ್ಧರಾತ್ರಿ ಅಪರಾತ್ರಿ ಅಂತ ನೋಡ್ದೆ ಅವನ್ ಯಾವನ್ಗೋಸ್ಕರನೋ ಹೋಗಿದ್ಯಲ್ಲೇ? ಬುದ್ಧಿ ಇದೆಯಾ ನಿನಗೆ? ಮದುವೆ ಆದ್ಮೇಲೂ ಹೀಗೆ ಹುಚ್ಚುಚ್ಚಾಗ ಆಡ್ದೆ ಅಂದ್ರೆ ಯಾವ ಗಂಡನೂ ಹೆಂಡತಿನ ಕ್ಷಮಿಸಲ್ಲ. ಅದನ್ನ ನೆನ್ಪಿಟ್ಕೋ. ನನ್ ಗಂಡ ಒಳ್ಳೆಯವನಾಗಿರೋದಕ್ಕೆ ಕಾಲ್ ಮುರಿತೀನಿ ಅಂತ ವಾರ್ನಿಂಗ್ ಮಾತ್ರ ಕೊಟ್ರು. ಅದೇ ನಾನಾಗಿದ್ರೆ ಬಾಯಲ್ಲಿ ಹೇಳ್ತಾ ಇರ್ಲಿಲ್ಲ, ಮಾಡಿ ತೋರಿಸ್ತಾ ಇದ್ದೆ. ಅರ್ಜುನ್ ಅಲ್ಲಿ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಲಿದ್ದಾನೆ. ಅರ್ಜುನ್ನ ನೀನೇ ಕಾಪಾಡ್ಬೇಕು ಶಿವ. ತನ್ನ ತಾಯಿನ ಬದುಕಿಸ್ಕೊಳ್ಳೋಕ್ಕೋಸ್ಕರ
ದೇವಸ್ಥಾನದೊಳಗಡೆ ಹೋಗಕ್ ಪ್ರಯತ್ನ ಪಟ್ನೆ ಹೊರತು ಸ್ವಾರ್ಥಕ್ಕೋಸ್ಕರನೋ ಮತ್ತೆ ಇನ್ಯಾವ ತರ ದುರಾಸೆಗೋಸ್ಕರನೋ ಹೋಗ್ಲಿಲ್ಲ ಸ್ವಾಮಿ. ನಮ್ಮತ್ತೆ ಪ್ರಾಣ ಕಾಪಾಡ್ಬೇಕು ಅನ್ಕೊಂಡಿರೋ ನಮ್ಮ ಮಾವನ್ ಪ್ರಾಣ ಕಾಪಾಡೋದು ನಿಮ್ ಧರ್ಮ ಸ್ವಾಮಿ. ನನ್ ಮಾವನ್ ಕಾಪಾಡು ಸ್ವಾಮಿ. ನನ್ ಮಾವಂಗೇನಾದ್ರೂ ಅಪಾಯ ಆದ್ರೆ ನಮ್ಮತ್ತೆ ಬದುಕಲ್ಲ. ಆಗ 2 ಪ್ರಾಣ ಹೋಗೋದಕ್ಕೆ ನೀನ್ ಕಾರಣ ಆಗ್ತೀಯ ಶಿವ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಮ್ಮಣ್ಣ ಕಷ್ಟದಲ್ಲಿದ್ದಾನೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಮ್ಮಪ್ಪ ತೀರೋಗಿದ್ದಾರೆ. ಈಗ ನನ್ ಮಾವ ಅರ್ಜುನ್ಗೆ ಏನಾದ್ರೂ ಆದ್ರೆ ನನ್ ಬದುಕಿರಲ್ಲ ಸ್ವಾಮಿ. ನನ್ ಮಾವನ್ ಕಾಪಾಡು ಸ್ವಾಮಿ. ಕಷ್ಟ ಬಂದಾಗ ಪೂಜೆ ಮಾಡೋ ದೇವ್ರೆ ಕಾಪಾಡ್ಲಿಲ್ಲ ಅಂದ್ರೆ ಇನ್ಯಾರು ಕಾಪಾಡ್ತಾರೆ ಸ್ವಾಮಿ. ನನ್ನ ಅರ್ಜುನ್ನ ಕಾಪಾಡು ಸ್ವಾಮಿ. ಕಾಪಾಡು ಶಿವ, ಕಾಪಾಡು, ಕಾಪಾಡು ಶಿವ, ಕಾಪಾಡು, ಕಾಪಾಡು ಶಿವ, ಕಾಪಾಡು ಶಿವ. ಓಂ ನಮಃ ಶಿವಾಯ. ಕಾಪಾಡು ಶಿವ. ಮಹಾದೇವ, ಮಹಾದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೇವಸ್ಥಾನದ ಒಳಗೆ ಹೋಗ್ಬೇಕು ಅನ್ನೋದು ದುಸ್ಸಾಹಸ. ಆ ನಾಗಮಣಿನ ತಗೊಂಡ್ ಬರ್ತೀನಿ ಅನ್ನೋದು ಅಸಾಧ್ಯ. ನೀನು ದೇವಸ್ಥಾನದ ಒಳಗೆ ಹೋಗೋದು ಅಂದ್ರೆ ಸಾವನ್ನ ಹುಡುಕಿಕೊಂಡು ಹೋದ ಹಾಗೆ.
ನಾಗಾವರದಲ್ಲಿ ಒಂದು ಶಿವಾಲಯ ಇದೆ. ಆ ಆಲಯದಲ್ಲಿ ನಾಗಮಣಿ ಇದೆ. ಆ ನಾಗಮಣಿನ ತಗೊಂಡು ಬಂದು ನಿಮ್ ತಾಯಿ ತಲೆ ಮೇಲೆ ಇಡಬೇಕು. ನಮ್ಮಮ್ಮನ ಬದುಕಿಸ್ಕೊಳ್ಳೋದು ಬಿಟ್ಟು ನನಗೆ ಬೇರೆ ಯಾವುದು ಮುಖ್ಯ ಅಲ್ಲ ಸ್ವಾಮಿ. ಎಷ್ಟೇ ಕಷ್ಟ ಆದರೂ ಸರಿ, ಆ ನಾಗಮಣಿನ ತಗೊಂಡು ಬರೋ ಪ್ರಯತ್ನ ಮಾಡೇ ಮಾಡ್ತೀನಿ. ಬೀಗದ ಕೈ ದೊರಕುತ್ತದೆ. ಅದನ್ನು ತೆಗೆದುಕೊಂಡು ಒಳಗೆ ಪ್ರವೇಶಿಸಿದರೆ ಆ ಪ್ರಾಕಾರದ ಒಳಗೆ ವಿಷಸರ್ಪಗಳು ಕಾವಲು ಕಾಯುತ್ತಿರುತ್ತವೆ. ಅವುಗಳೇನಾದರೂ ಕಚ್ಚಿದರೆ ಕ್ಷಣದಲ್ಲೇ ಸಾವನ್ನಪ್ಪುತ್ತಾರೆ. ಏನು ಮಾಡಬಾರ್ದು ಅಂದ್ರೆ ನಿನ್ನ ಹತ್ರ ಇರೋ ನಾಗಮಣಿನ ನನಗ್ ಕೊಡು. ಕೊಡು. ನಿನಗ್ಯಾಕೆ ಕೊಡ್ಬೇಕು? ವ್ಯರ್ಥ ಪ್ರಶ್ನೆಗಳಿಂದ ಕಾಲಹರಣ ಮಾಡಬೇಡ. ಕೊಡದೆ ಹೋದ್ರೆ ಶಾಪ ಹಾಕ್ತೀನಿ. ಹೆದರ್ಸ್ತಾ ಇದೀಯಾ? ನನ್ ಶಕ್ತಿ ಸಾಮರ್ಥ್ಯದ ಬಗ್ಗೆ ಗೊತ್ತಿದ್ರೆ ಹೀಗ್ ಮಾತಾಡ್ತಿರ್ಲಿಲ್ಲ. ದೇವಸ್ಥಾನದಲ್ಲಿದ್ದ ನಾಗಗಳಿಗೆ ಹೆದರ್ಲಿಲ್ಲ, ನಿನಗೆ ಹೆದರ್ತೀನಿ ಅಂತ ಅನ್ಕೊಳ್ತಾ ಇದೀಯಾ? ಪ್ರಾಣಕ್ಕೂ ಹೆದರದೆ ಈ ಮಣಿನ ತಂದಿರೋದು ನಮ್ಮಮ್ಮನ ಬದುಕಿಸ್ಕೊಳ್ಳೋದಕ್ಕೆ, ನಿನ್ನಂತರು ಕೊಡೋದಕ್ಕಲ್ಲ. ನಿಮ್ಮಮ್ಮನ್ನ ಬದುಕಿಸ್ಕೋಬೇಕು ಅನ್ನೋದು ಆಮೇಲಿನ ವಿಷಯ. ಈ ಮಣಿ ಕೊಡದೆ ಹೋದ್ರೆ ಮೊದಲು ನಿನ್ ಪ್ರಾಣ ಹೋಗುತ್ತೆ. ಆ ದೇವರ ಆಶೀರ್ವಾದ ಇದ್ದಿದ್ದಕ್ಕೆ ದೇವಸ್ಥಾನದ ಒಳಗೆ ಹೋಗೋದಕ್ಕಾಯ್ತು. ಅಸಾಧ್ಯ ಅನ್ಕೊಂಡಿದ್ದ ಈ ಮಣಿನ ತರೋಕಾಯ್ತು ಅಂತ ನನ್ನನ್ನ ನೀನೇನು ಮಾಡೋದಕ್ಕಾಗಲ್ಲ. ನಿಂತ್ಕೊಳ್ಳೋ ಬಾಲಕ, ನಿಂತ್ಕೋ. ನಿನ್ನಂತ ಪೊಗರಿರೋನ್ಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಗೊತ್ತು. ಗರುಡ, ಅವನ ಹತ್ರ ಇರೋ ಮಣಿ ನನಗ್ ಬೇಕು. ಹೋಗಿ ಅವನ್ನ ವಿಚಾರಿಸ್ಕೋ. ಹಂ ಹಠ ಭಂ ಬಠ ಝೂಮ್ ಫಟ್.
ಏನ್ ನಡೀತಿದೆ? ಯಾವ ಶಕ್ತಿ ಇದು? ಏನ್ ಶಕ್ತಿ ನನ್ನನ್ನು ತಡೀತಿದೆ? ಏನಿದು? ಹಂಹಠ ಬಂಬಠ. ಶಿವಯ್ಯ, ನಿಮ್ಮ ಆಶೀರ್ವಾದದಿಂದ ಈ ಮಣಿನ ತಗೊಂಡು ಬಂದೆ. ನೀವು ಸಹಾಯ ಮಾಡದೇ ಇದ್ದಿದ್ರೆ ಈ ಮಣಿನ ನಾನು ತರೋದಕ್ಕೆ ಆಗ್ತಿರ್ಲಿಲ್ಲ. ಕೃತಜ್ಞತೆಗಳು ಸ್ವಾಮಿ. ನಮ್ಮಮ್ಮನ ಕಾಪಾಡ್ಕೊಂಡ್ಮೇಲೆ ಮತ್ತೆ ಬಂದು ನಿಮ್ಮನ್ನ ನೋಡ್ತೀನಿ. ಗತ ಜನ್ಮದಲ್ಲಿ ನೀನು ತಿಳಿಯದೆ ಒಂದು ತಪ್ಪು ಮಾಡಿದ್ದೀಯ. ಈಗಲೂ ಕೂಡ ನಿನ್ನ ತಾಯಿಯ ರಕ್ಷಿಸಿಕೊಳ್ಳಬೇಕು ಅನ್ನೋ ಭರದಲ್ಲಿ ಮತ್ತೊಂದು ತಪ್ಪು ಮಾಡಿದ್ದೀಯ. ನಿನ್ನಿಂದ ನಡೆದಿರೋ ತಪ್ಪಿಗೆ ನೀನು ಪ್ರಾಯಶ್ಚಿತ ಅನುಭವಿಸೋದು ತಪ್ಪೋದಿಲ್ಲ. ನಡೆಯೋ ಪ್ರಮಾದಗಳಿಗೆ, ಎದುರಾಗೋ ಕಷ್ಟ ನಷ್ಟಗಳಿಗೆ ಯುದ್ಧ ಮಾಡೋದೇ ನಿನ್ನ ಜೀವನ ಆಗುತ್ತಪ್ಪ. ನಿನ್ನ ಆ ಶಿವನೇ ಕಾಪಾಡಬೇಕು. ಓಂ ನಮಃ ಶಿವಾಯ. ನನ್ನ ತಂಗಿ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು. ನಿಲ್ಲಿಸ್ತೀನಿ. ನೋಡಪ್ಪ, ಇಬ್ರು ಹೋಗಿ ಬಟ್ಟೆನ ಬದಲಾಯಿಸ್ಕೊಂಡು ಬನ್ನಿ. ಇದನ್ನು ತಗೊಳಮ್ಮ. ಅಪ್ಪ, ಬಟ್ಟೆ ಇಲ್ಲೇ ಬದಲಾಯಿಸ್ಕೋಬೇಕಾ? ಅಯ್ಯೋ, ಕೆಲ್ಸಕ್ಕೆ ಬಾರ್ದವನೆ, ರೂಮ್ಗೆ ಹೋಗಿ ಬದಲಾಯಿಸು. ರೂಮ್ಗೆ ಹೋಗಿ ಬದಲಾಯಿಸ್ಕೋಬೇಕಾ? ಏನ್ರಮ್ಮ, ಮದುವೆ ಹೆಣ್ಣನ್ನು ಕರ್ಕೊಂಡೋಗಿ. ಹಲೋ ಸರ್, ಅವ್ನು ತಪ್ಪಿಸ್ಕೊಂಡ್ಬಿಟ್ಟ ಸರ್. ತಪ್ಪಿಸ್ಕೊಂಡ? ಮಾವ, ನಾನೊಂದ್ಸರಿ ಅಣ್ಣನ ಜೊತೆ ಮಾತಾಡ್ಬೇಕು. ಒಂದು ಸರಿ ಅಣ್ಣನ ಹತ್ರ ಮಾತಾಡ್ಸಿ ಮಾವ. ಈಗಾಗಲ್ಲ, ಆಮೇಲೆ ಮಾತಾಡಿವಂತೆ. ನೀವ್ ಹೇಳ್ದಾಗೆ ಮದ್ವೆಗೆ ಒಪ್ಕೊಂಡಿದೀನಿ. ಸ್ವಲ್ಪ ಹೊತ್ನಲ್ಲಿ ನಿಮ್ ಮಗನ ಹತ್ರ ತಾಳಿ ಕೂಡ ಕಟ್ಟಿಸ್ಕೊತಾ ಇದ್ದೀನಿ. ಮದ್ವೆ ಮುಂಚೆ ಒಂದ್ಸರಿನಾದ್ರೂ ನನ್ನ ಅಣ್ಣನ ಜೊತೆ ಮಾತಾಡ್ಬೇಕು. ಈ ಟೈಮಲ್ಲಿ ಇವಳು ಅಣ್ಣನ ಜೊತೆ ಮಾತಾಡದೆ ಹೋದ್ರು, ಅವನ್ ತಪ್ಪಿಸ್ಕೊಂಡಿದ್ದಾನೆ ಅಂತ ಗೊತ್ತಾದ್ರು ಇವಳು ಮದ್ವೆಗೆ ಒಪ್ಕೊಳ್ಳಲ್ಲ. ಮಾವ, ಒಂದ್ಸರಿ ಅಣ್ಣಂಗ್ ಫೋನ್ ಮಾಡಿ ಮಾವ. ಇಲ್ಲಮ್ಮ, ನಿಮ್ ಮದ್ವೆ ಆದ ತಕ್ಷಣ ನಾನೇ ನಿಮ್ಮ ಅಣ್ಣನ ಇಲ್ಲಿ ಕರ್ಕೊಂಡ್ಬರ್ತೀನಿ. ಇಲ್ಲ ಇಲ್ಲ ಮಾವ, ನನ್ನ ಅಣ್ಣನ ಹತ್ರ ಮಾತಾಡ್ಬೇಕು. ಅಣ್ಣನ ಒಂದ್ಸರಿ ನೋಡ್ಬೇಕು. ವಿಡಿಯೋ ಕಾಲ್ ಮಾಡು ಮಾವ. ಈಗ ಆಗಲ್ಲ ಅಂತ ಹೇಳದ್ನಲ್ಲ. ಮದ್ವೆ ಆದ್ಮೇಲೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ರು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನನ್ ಕಣ್ಣಾರೆ ಅಣ್ಣನ್ನ ನೋಡಿ ಅಣ್ಣನ್ ಜೊತೆ ಮಾತಾಡದೆ ಇದ್ರೆ ನಾನು ಈ ಮದ್ವೆ ಆಗಲ್ಲ.
ಎದುರಿಸ್ತಿದ್ಯಾ? ಬೆದರಿಸ್ತಾ ಇಲ್ಲ, ಅಣ್ಣನ ಜೊತೆ ಮಾತಾಡ್ಬೇಕು ಅಂತ ಇದ್ದೀನಿ. ಆಗೋದಿಲ್ಲ. ಅಣ್ಣನ ಜೊತೆ ಮಾತಾಡ್ಸಕ್ ಆಗಲ್ಲ ಅಂದ್ರೆ ನಾನ್ ರುದ್ರ ಮಾವನ್ನ ಮದ್ವೆ ಮಾಡ್ಕೊಳಕ್ಕೂ ಆಗಲ್ಲ. ಈ ಮದುವೆ ನೀನ್ ಹೇಗ್ ಮಾಡ್ಕೊಳಲ್ವೋ ನಾನು ನೋಡ್ತೀನಿ. ಏಯ್, ನಾನಿಲ್ಲಿ ಅನ್ಕೊಂಡಿದ್ದ ತರ ನಡೀತಿಲ್ಲ. ಅಲ್ಲಿರೋ ಆದಿತ್ಯನ ಸಾಯಿಸ್ಬಿಡಿ. ಮಾವ ಮಾವ, ಬೇಡ ಮಾವ, ಬೇಡ ಮಾವ, ಅಣ್ಣಂಗೇನು ಮಾಡ್ಬೇಡ. ನೀನ್ ಹೇಳ್ದಾಗೆ ಮಾಡ್ತೀನಿ. ಅಣ್ಣಂಗೇನು ಮಾಡ್ಬೇಡ ಮಾವ, ಪ್ಲೀಸ್ ಪ್ಲೀಸ್. ಹೋಗು, ಹೋಗಿ ಹಸೆ ಮಣೆ ಮೇಲೆ ಕೂತ್ಕೋ. ಆಯ್ತು. ಹರ ಹರ ಮಹಾದೇವ ಶಂಭೋ ಶಂಕರ. ಸ್ಟಾಪ್ ಇಟ್. ಇದನ್ನ ಹಾಸ್ಪಿಟಲ್ ಅನ್ಕೊಂಡಿದ್ದೀರಾ? ಭೂತ ಪಿಶಾಚಿ ಓಡಿಸೋ ಛತ್ರ ಅನ್ಕೊಂಡಿದ್ದೀರಾ? ಡಾಕ್ಟರ್, ಈ ಮಂತ್ರ ಏನು, ಪೂಜೆ ಏನು? ಹೊರಗಡೆ ಹೋಗಿ. ನೀವೆಲ್ಲರೂ ಓದಿರೋರು. ಹಾಸ್ಪಿಟ್ಲಿಗೆ ಬಂದು ಭೂತ ಪಿಶಾಚಿ ಓಡಿಸೋರ್ನ, ಮಂತ್ರ ಹಾಕ್ಸೋರ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀರಾ? ಮಂತ್ರಕ್ಕೆ ರೋಗ ವಾಸಿ ಆಗೋ ಹಾಗಿದ್ರೆ ಹಾಸ್ಪಿಟಲ್ಸ್ ಯಾಕೆ, ಮೆಡಿಸಿನ್ಸ್ ಯಾಕೆ, ಡಾಕ್ಟರ್ಗಳು ನಾವ್ ಯಾಕೆ? ನಿಮಗೆ ಮಂತ್ರದ ಮೇಲೆ, ಮಂತ್ರಗಾರರ ಮೇಲೆ ಅಷ್ಟು ನಂಬಿಕೆ ಇದ್ರೆ ಪೇಷಂಟ್ ನ ಕರ್ಕೊಂಡು ಹೋಗಿ ತಾಯ್ತ ಕಟ್ಸ್ಕೊಳ್ಳಿ. ಹೋಗಿ. ನಿಮ್ ಕೈಯಲ್ಲಿ ಆಗಲ್ಲ. ನೀವು ಕೈಲಾಗದವರು ಅಂತ ಹೇಳಿದ್ದೀರಾ ಅಲ್ವಾ? ಹಾಗಿರುವಾಗ ಬೇರೆ ವಿಷಯದ ಬಗ್ಗೆ ಮಾತಾಡೋಕೆ ಅರ್ಹತೆ, ಯೋಗ್ಯತೆ ನಿಮಗಿಲ್ಲ. ನೋಡಿ, ಜನನ ಮರಣ ಅನ್ನೋದು ಮಂತ್ರ, ಯಂತ್ರ, ತಂತ್ರದ ಜೊತೆ ಸೇರಿಕೊಂಡಿರುತ್ತೆ. ನಿಮ್ಗೆ ರೋಗನ ವಾಸಿ ಮಾಡೋದು ಬಿಟ್ರೆ ದೋಷ ನಿವಾರಣೆ ಮಾಡೋದು ಗೊತ್ತಿಲ್ಲ. ನಿಮಗೆ ವೈದ್ಯದ ಬಗ್ಗೆ ಬಿಟ್ರೆ ಕರ್ಮ ಸಿದ್ಧಾಂತದ ಬಗ್ಗೆ ಗೊತ್ತಾ? ಭಕ್ತಿ, ಮುಕ್ತಿ, ಯೋಗ ಅನ್ನೋದು ಇರೋದಕ್ಕೆ ನಿಮ್ಮ ಆಸ್ಪತ್ರೆಗಿಂತ ದೇವಾಲಯಗಳೇ ಜಾಸ್ತಿ ಇವೆ. ಬೇಡಿಕೆಗಳು, ಆಸೆಗಳು, ಪುಣ್ಯ ಫಲಗಳು, ಪಾಪ ಪರಿಹಾರಗಳು ನೆರವೇರುವುದು ಪೂಜೆಯಲ್ಲಿ, ವ್ರತದಲ್ಲಿ, ಹೋಮದಲ್ಲಿ, ಯಜ್ಞದಲ್ಲಿ, ಯಾಗದಲ್ಲಿ ಬಿಟ್ಟರೆ ವೈದ್ಯರಿಂದ ಆಗಲ್ಲ ಅಂತ ತಿಳಿದಿಲ್ವಾ? ಸೃಷ್ಟಿ ಹುಟ್ಟಿದಾಗ ಓಂಕಾರದ ಜೊತೆ ಸಂಭವಿಸಿತೆ ಹೊರತು ನಿಮ್ಮಂತ ವೈದ್ಯರಿಂದ ಅಲ್ಲ ಅಂತ ತಿಳಿದಿಲ್ವಾ? ನಿಮ್ ವೈದ್ಯ ರೋಗ ವಾಸಿ ಮಾಡೋಕೆ ಬಿಟ್ರೆ ಹಣೆ ಬರಹನ ಬದಲಾಯಿಸುತ್ತಾ? ಜಾತಕ ದೋಷನ ಸರಿ ಮಾಡುತ್ತಾ? ಸೃಷ್ಟಿ ಮೂಲ ಮಂತ್ರನೇ ಹೊರತು ವೈದ್ಯ ಅಲ್ಲ. ಮಂತ್ರ ಹುಟ್ಟಿದ್ದಕ್ಕೆ ವೈದ್ಯರು ಹುಟ್ಟಿದ್ರೆ ವಿನಃ ವೈದ್ಯ ಹುಟ್ಟಿದ್ದಕ್ಕೆ ಮಂತ್ರ ಹುಟ್ಟಿಲ್ಲವೋ ಅಮಾಯಕ. ಈಗ ಏನ್ ನಡೀತಿದೆಯೋ, ಏನ್ ನಡೆಯುತ್ತೋ ನೀವೇ ನೋಡಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಡಾಕ್ಟರ್, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ಡಾಕ್ಟರ್.